ಹಿಂಗಿರ್ಲಿ ಬೇಡ ಹೆಂಗು ಬೇಡ ಹಾಕ್ಬೇಕ್ರಿ. ಇನ್ನ ರೆಡಿ ಮಾಡಿ ಇಸ್ಕೊಂಡ ನಾನು ವಿಡಿಯೋ ಮಾಡಕತ್ತೀನಿ. ಅನ್ನೋರ್ ಜಗಳ ಹಚ್ಚಿ ಕುಂದಿರ್ತಾವೆ, ಬೆಂಕಿ ಹಚ್ಚಿ ಮಾಡಿ ಅನ್ನಂಗಿಲ್ರಿ ಯಾರು. ಕರ್ನಾಟಕದಾಗ ನಾವೆಲ್ಲ ಏನ್ ಮಾಡಾಕ್ತಿಲ್ಲ. Close till I get up, time is barely on our side. I don't wanna waste what's left. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ ರೀ. ಸೊ ಅದಕ್ಕಿಂತ ಮುಂಚೆ ನೀವೆಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ರೀ. ನಾನು ಕೂಡ ಆರಾಮಿದ್ದೀನಿ ರೀ. ಇವತ್ತು ನೋಡಿರಿ ಫ್ರೆಂಡ್ಸ್, ನಾನು ಊರಿಗೆ ಬಂದಿದ್ದೆ. ಸೊ ಮಕ್ಕಳು ಎಲ್ಲ ಭಾಳ ನೆನಪಾಗತ್ತಿದ್ರು ರೀ. ಅದ್ರ ಸಂಬಂಧ ಅವ್ರಿಗೆ ಸರ್ಪ್ರೈಸ್ ಆಗಿ ಕೊಡ್ಬೇಕಂತಂದು ಊರಿಗೆ ಬಂದಿದ್ದಾರೆ. ಸೊ ಇನ್ನೂ ಶಾಲೆಯಿಂದ ಬಂದಿಲ್ಲರಿ ಅವರು ಹುಡುಗರೆಲ್ಲ. ಅವ್ರು ಬಂದ ಮೇಲೆ ಅವ್ರು ಭಾಳ ಖುಷಿ ಅನ್ನಿಸ್ತೈತೆ ರೀ. ಯಾಕಂದರೆ ಹೇಳಾರ್ದಂಗೆ ಹೋಗೇನಲ್ರಿ, ಅದ್ರ ಸಂಬಂಧ. ಸೊ ಈಗಂತೂ ನಾನು ಊರಿಗೆ ಬಂದೇನಂತಂದು ನೀವು ಏನು ತಪ್ಪು ತಿಳ್ಕೊಬೇಡ್ರಿ. ಯಾಕಂದ್ರೆ ಮೊನ್ನೆ ಒಂದು ಸ್ವಲ್ಪ ಜಗಳ ಆಗಿತ್ತಲ್ರಿ, ಅದ್ರ ಸಂಬಂಧ ಕ್ಲಾಸ್ ತೊಗೊಳಕ್ಕೆ ಬಂದೇನೆ ಅಂತಂದು ಅಂದ್ಕೊಬೇಡ್ರಿ. ಊರಿಗೆ ಎದಕ್ಕೆ ಬಂದೇನಪ್ಪ ಅಂತಂದ್ರೆ ಅಂದ್ರೆ ಮೊನ್ನೆ ಕ್ಲಾಸ್ ತೊಗೊಂಡಿದ್ದೆ. ಸೊ ಈಗ ಅಡುಗೆ ಮಾಡಾಕತ್ತೀನಿ ರೀ. ಅಡುಗೆ ಇವತ್ತು ನಮ್ಮ ಮನ್ಯಾಗ ಮೀನಿನ ಪಲ್ಯ. ಇದನ್ನ ನೋಡ್ರಿ, ಇಲ್ಲಿ ಅದನ್ನ ಹಿಂಗ ಹಾಕೊಂಡ್ರೆ ಚೆನ್ನಾಗಿ ನೋಡ್ರಿ, ಹಿಂಗ ಹೆಂಗ ಚೆನ್ನಾಗಿ ಕಾಣ್ತೈತಿ ಒಂದಿಟ್ಟು ಹೇಳ್ರಿ ನೀವು. ನಾ ಹಿಂಗಿರ್ಲಿ ಬೇಡ ಹೆಂಗು ಬೇಡ, ಅದು ನಮ್ಮ ಬೆಂಕಿಗೆ ಹಾಕಿ ಸುಡು ಫಸ್ಟ್. ಅಯ್ಯೋ ಸೊ ನೋಡ್ರಿ, ಈಗ ಮೀನಿನ ಪಲ್ಯ ಮಾಡಾಕತ್ತೀನಿ. ಸೊ ಯಾವ ಮೀನು ಐತೆ ಗೊತ್ತಿಲ್ಲ, ನಮ್ಮ ಅಕ್ಕ ಬಿಟ್ಟು. ಈಗ ಈ ಕಡೆ ನಮ್ಮ ಅಕ್ಕ ಎಲ್ಲ ರೆಡಿ ಮಾಡಿಟ್ಟು ಹೋಗ್ಯಾರ. ಈ ಕಡೆ ಅನ್ನಕ್ಕೆ ಏರ್ಸೀವಿ. ಈಗ ನಾನು ಬಂದು ಏನು ಮಾಡಾಕತ್ತೇನಂದ್ರೆ ಈ ಕಡೆದೆ ಮೀನ ಹಾಕ್ಬೇಕ್ರಿ. ಇನ್ನು ರೆಡಿ ಮಾಡಿ ಎಲ್ಲ. ಸೊ ಸ್ವಲ್ಪ ಸಾರು ಕುದಿಯಾಗತ್ತೈತಿ. ಕುದಿಯೋ ಮುಂದೆ ನಾವು ಮೀನನ್ನು ಹಾಕೋಬೇಕ್ರಿ. ಮತ್ತು ನೋಡಿರಿ ಫ್ರೆಂಡ್ಸೆ, ಯಾರಿಲ್ಲ ಹೊಸದಾಗಿ ನನ್ನ ಚಾನಲ್ ನೋಡಾಕತ್ತೀರಿ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಇವತ್ತು ನಾನು ಊರಿಗೆ ಬಂದಿದ್ದೆ ರೀ, ಮಕ್ಕಳ ಸಂಬಂಧ ಬಂದಿದ್ದೆ. ಸೊ ಅದ್ರ ಸಂಬಂಧ ಭಾಳ ನೆನಪಾಗತ್ತಿದ್ರೆ, ಭಾಳ ದಿನ ಆಗಿತ್ತು ನಾನು ಬರ್ಲಾರ್ದಕ್ಕೆ. ಸೊ ಬಂದೆ ರೀ. ಮತ್ತು ಎಲ್ಲರೂ ಏನು ಪೈಕಿ ಮೊನ್ನೆ ಒಂದು ಸ್ವಲ್ಪ ಜಾಸ್ತಿ ಮಾತಾಡಿ ಮತ್ತು ಅವ್ರನ್ನ ಕ್ಲಾಸ್ ತೊಗೊಳಕ್ಕೆ ಹೋಗ್ಯಾಳ ಅಂತಂದ್ರೆ. ಸೊ ಹಾಗೇನಿಲ್ಲ ರೀ ಫ್ರೆಂಡ್ಸ, ಹಿಂಗೆ ನನ್ನ ಮಕ್ಕಳ ಸಂಬಂಧ ನಾನು ಊರಿಗೆ ಬಂದಿದ್ದೆ ರೀ. ಅಚಾನಕ್ ಬಂದಿದ್ದೆ, ಅಲ್ಲಿಂದ ವೀಡಿಯೋ ಮಾಡ್ಬೇಕಂದ್ರೆ ನನಗೂ ಆಗಲಿಲ್ಲ ಅದ್ರಾಗ. ಸೊ ಎಲ್ಲರೂ ನಮ್ಮ ಅಕ್ಕ ಎಲ್ಲರೂ ಅದಾರ ರೀ, ಭಯಾಗತ್ತಾರ. ಬೈಸ್ಕೊಂಡು ನಾನು ವೀಡಿಯೋ ಮಾಡಾಕತ್ತೀನಿ. ಅವ್ರು ಬೀಳ್ತಾರ್ರಿ. ಅದೇ ಹಿಂಗೆ ವೇಲ್ ಇರ್ತೈತಲ್ಲ, ಹಿಂಗೆ ಒರೆಸ್ಕೊಂಡ್ರೆ ಹಿಂಗೆ ಒರೆಸ್ಕೊಂಡು ಅದು ಅವ್ರಿಗೆ ಬೇರೆ ಅನ್ಸೈತಿ. ನಾವು ಮಾಡ್ತೀವಿ. ನಮ್ಮ ಹಾಯ್ ನಮ್ಮ ಸುಮ್ಮನಾರ ಸಪೋರ್ಟ್ ಮಾಡ ಹಾಯ್ ಅಂತ. ಹಾಂ ನಮ್ಮ ಮನಿಗೆ ಹಲೋ ಮಾಡಿ ದುಡಿದು ಕಣ್ಣಾಗ ಇಲ್ವಾ ಹೇಳಿಡಂಗ ನಾವು ಮಾಡ್ಬೇಕಲ್ಲ. ನಾವು ಏನ ಗರಿಬತ್ಲ ಕುಡಿಯಾಕ ಕುಂತಿಲ್ಲ, ಅನ್ನೋರ್ ಮಾಡ್ಕೊಂತ ಹೊಂಟಿಲ್ಲ. ನಾವು ಅನ್ನೋರ್ ಬಾಯಾಗ ಅವ್ರಿಗೆ ತೊಗೊಂಡು ಹೊಡಿಬೇಕ್ರಿ. ಹಂಗೆ ಆಗ್ಬೇಕಂತ ನನಗೆ ಭಾಳ ಅದ್ರ ಸಂಬಂಧ ಜೀವನದಾಗ ನಾನು ಏನೋ ಇದ್ರೆ ಅಂಥವ್ರ ಮುಂದೆ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿ ತೋರಿಸ್ಬೇಕು ಅನ್ನೋದ ಭಾಳ ಐತ್ರಿ. ಇರಲಿ ಸ್ವಲ್ಪ ಸಾಕು, ಸಪೋರ್ಟ್ ಇದ್ರೆ, ಇವ್ರ ಸಪೋರ್ಟ್ ಇದ್ರೆ ನಾನೇ ಎಲ್ಲ ಮುಂದೆ ಮಾಡಿ ನೋಡೋಣ. ಬಟ್ ನಮ್ಮ ಅಕ್ಕ ಅಂತ ಫುಲ್ ಸ್ಟ್ರಾಂಗ್ ಆಗ್ಯಾಡ್ರಿ. ಏನು ಮಾಡಪ್ಪ, ಮಿಂಟ್ರಿ ಮಕ್ಕಳು ಗಿಲ್ಲ ಹಾಡಿಸ್ತಾವ್ರಿ. ಗಿಲ್ಲ ಹಾಡಿಸಿ ನಾವು ಇದ್ದಿದ್ದು ಮನ್ಯಾಗಿನೋಕು ಜಗಳ ಹಚ್ಚಿ ಕುಂದಿರ್ತಾವ್ರಿ, ಬೆಂಕಿ ಹಚ್ಚಿ ಮಾಡಿ ಅನ್ನಂಗಿಲ್ರಿ ಯಾರು. ಕರ್ನಾಟಕದಾಗ ನಾವೆಲ್ಲ ಏನು ಮಾಡಾಕತ್ತಿಲ್ಲ. ಅಪ್ಪ ಯಾವ್ದು ಮೀನ ಇದು? ಗೌರಿ ಮೀನ. ಗೋರಿ ಏ ಇಸಮ ಹನ್ನದೇ ಮಾ खानेको नहीं खाना को माँ दे ये डबरे को अयो वो खाने को
ನೋಡ್ರಿ ಗೋರಿ ಮೀನ ಅಂತ. ಇದು ಕ್ಯಾಮ್ರಾ ಕ್ಲಿಯರ್ ಇಲ್ರಿಪ್ಪ, ಅದ್ರಾಗ ತೋರ್ಸಾಕತ್ತೀನಿ. ಅಪ್ಪ ಸಾರು ಕುದಿಯಾಗತ್ತೈತಿ, ಹಾಕ್ಬಿಡ್ಲೆ ಮೀನ ಎಲ್ಲವು. ನೋಡ್ರಿ ಈಗ ಒಂದೊಂದ ಹಾಕಾಕತ್ತೀನಿ. ಅಪ್ಪ ಎಲ್ಲ ಹಾಕ್ಲಿ ಬಿಡ್ಲೆ. ಮತ್ತೆ ಇಲ್ಲೇ ಈ ಪ್ಲೇಟ್ನಾಗ ಇದು ನೋಡ್ರಿ. ಇದು ನೋಡ್ರಿ ಮೀನದ್ದು ಏನ್ರದ ಮುಂಡಿ ತಲಿ ಮುಂಡಿ. ಕನ್ನಡ ಪಕ್ಕ ಕನ್ನಡದ ನೋಡ್ರಿ ನಾನು. ಮುಂಡಿ ತಲಿ ಕಂಡು ಬಲ್ಲೇನೆ ಯಾರದಕ್ಕೆ ನೋಡ್ರಿ. ಮುಂಡಿ ಹಾಕಿದೆ. ಈ ಮೂರ್ವ ದಾಲ್ ಚೋಡ ಮೀನದ ಪಲ್ಯ ಆತು. ಇದನ್ನ ಒಂಚೂರು ಮಿಕ್ಸ್ ಮಾಡ್ತೇನ್ರಿ. ಇಲ್ಲಿ ಹತ್ರ ಲೈಟ್ ಕ್ಲಿಯರ್ ಇಲ್ರಪ್ಪ, ಲೈಟ್ ಒಂದು ಹೋಗೈತೆ. ಇಲ್ಲಿ ಹಾಕೇವೆ ಒಂದು ಲೈಟ್, ಅದ್ರ ಸಂಬಂಧ क्यों बैठा था कोने काम बैठा था शाना है ले बोलते हैं कर ये होश गिरी जाएगा। ये बस दे रहा ये दोनों भी यूं कर कोई यूं कर ಈಗ ನೋಡ್ರಿಪ್ಪ ಟೈಮ್ 9 ಗಂಟೆ ಆಗೈತ್ರಿ. ಅಡುಗೆ ಎಲ್ಲ ಮಾಡಿ ಹೊರಗೆ ಬಂದೇರೆ. ಸೊ ಮೀನು ಸಾರು ಮಾಡಿದ್ದಾರೆ, ಆಮೇಲೆ ಚಿಕನ್ ತಂದಿದ್ರು, ಚಿಕನ್ ಪಲ್ಯ ಮಾಡಿ ಹೊರಗೆ ಬಂದೇರೆ. ನಮ್ಮ ಅಕ್ಕ ಎಲ್ಲ ರೆಡಿ ಮಾಡಿಕೊಟ್ರು, ನಾ ಅಡುಗೆ ಮಾಡಿದ್ದಾರೆ. ಈಗ ನೋಡ್ರಿ ನನ್ನ ಮಗ ಒಂದು ಸ್ವಲ್ಪ ಜಳಕ ಎಲ್ಲ ಮಾಡಿಸಿ ತಲೆ ಒರ್ಸಾಕತ್ತಿದ್ದಾರೆ. ಸೊ ಅವ ಸಂಡೇಗೆ ಒಂದು ಸಲ ಚಿಕನ್ ಅಂಗಡಿಗೆ ಹೋಗ್ಕಂಡ್ರೆ ಅದು ಬರೋದ ಲೇಟ್ ಆಗ್ತೈತಿ. ಅವ 9-9:30 ಹಿಂಗೆ ಆಕೈತ್ರಿ. ಇಡೀ ದಿನ ಚಿಕನ್ ಅಂಗಡಿಯಾಗ ಇರ್ತಾನೆ. ಸ್ವಲ್ಪ ಊಟ ಮಾಡಿ ಹೋದ್ನಂದ್ರೆ ಮುಗಿತ್ರಿ. ಮತ್ತು ಅಲ್ಲೇ ಇದ್ದು ಒಂಚೂರು ಚಿಕನ್ ಅಂಗಡಿಯಾಗ ಕೋಳಿ ಇದು ಏನಾರ ಕೆಲಸ ಇದ್ರೆ ಅದನ್ನೆಲ್ಲ ಮಾಡ್ತಾನೆ. ಸೊ ಭಾಳ ಹೆಲ್ಪ್ ಮಾಡಾಕತ್ತಾನ್ರಿ, ಭಾಳ ಖುಷಿ ಅನಿಸ್ತೈತಿ. ಒಂದು ಮಧ್ಯಾಹ್ನದಿಂದ ಕಾಯಕತ್ತಿದ್ದಾರೆ, ನೋಡ್ಬೇಕಂತಂದು. ಕಡೆಗೆ ಅವ ಸಾಯಂಕಾಲ ಬಂದಿರಿ. ಸಾಯಂಕಾಲ ಅಂದ್ರೆ ರಾತ್ರಿನ ಆತ್ರಿ ಊಟದ ಟೈಮ್ಗೆ. ಈಗ ಅವ್ನು ಜಳಕ ಎಲ್ಲ ಮಾಡಿಸಿದೆ, ಜಳಕ ಮಾಡಿಸಿ ಈಗ ತಲೆ ಎಲ್ಲ ಒರೆಸಿದ್ರೆ ಈಗ ಫೈನಲ್ ಆಗಿ ನಾವು ಎಲ್ಲರೂ ಊಟಕ್ಕೆ ಅಂತಂದು ಕೂತಿದ್ದೀರಿ. ಸೊ ನೋಡ್ರಿ ಮೀನು ಸಾರು ಪಲ್ಯ, ಆಮೇಲೆ ಚಿಕನ್ ಪಲ್ಯ ಮಾಡಿದ್ದಾರೆ ನಾನು. ಸೊ ಅಕ್ಕ ಅಂತ ರೊಟ್ಟಿ ಅನ್ನ ಅವೆಲ್ಲ ಮಾಡಿ ಇಟ್ಟಿದ್ದಿರ್ರೆ. ಅದಕ್ಕೆಲ್ಲ ಮತ್ತು ನಂಚ್ಕೊಳಕ್ಕೆ ಅವೆಲ್ಲ ಬೇಕಲ್ರಿ. ಅದ್ರ ಸಂಬಂಧ ಉಳ್ಳಾಗಡ್ಡಿ ಆಮೇಲೆ ಈ ಲಿಂಬೆಹಣ್ಣು ಅವೆಲ್ಲ ತೊಗೊಂಡು ಭಾಳ ವೆರೈಟಿನ ಅಡುಗೆನೂ ಇದ್ರಿ. ಎಲ್ಲ ಮಸ್ತಾಗಿ ಎಲ್ಲ ಫ್ಯಾಮಿಲಿ ಎಲ್ಲ ಸೇರಿ ಊಟ ಮಾಡಿದ್ವಿ ಮಸ್ತಾಗಿ. ಈಗಂತ್ರ ಅನ್ನ ಎಲ್ಲ ಹಾಕ್ಕೊಳಕತ್ತಾರ, ಅನ್ನ ಹಾಕ್ಕೊಳ್ಳೋರು, ರೊಟ್ಟಿ ತಿನ್ನಾಗತ್ತೀವಿ. ಮತ್ತು ನೋಡಿರಿ ಫ್ರೆಂಡ್ಸ್, ಇವತ್ತಿನ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡಾಕತ್ತೀರಿ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ನಿಮ್ಗಳ ಸಪೋರ್ಟಿಂದ ನಾನು ಕೂಡ ಮುಂದೆ ಬರೋಕ್ಕಾಗೋದ್ರಿ. ಮತ್ತು ಬರ್ರಿ ಫ್ರೆಂಡ್ಸ, ಊಟ ಮಾಡನ್ರಿ. ನಿಮ್ಮದೆಲ್ಲ ಊಟ ಆಗಿದೆ ಅಂತ ಅಂದ್ಕೊಳಕತ್ತೀನಿ ರೀ. ಇವತ್ತಿಂದ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಾಕತ್ತೀನಿ ರೀ. ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ. ಎಲ್ಲಿ ತನಕ ಟೇಕ್ ಕೇರ್, ಬಾಯ್.